ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅಂಡ್ ಟೈಗರ್ ರಿಸರ್ವ್ಸ್, ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ರಾಮ್ಸರ್ ಈ ಟಾಪಿಕ್ ಮೇಲೆ ಅದ್ರ ಮೇಲೆ ಕ್ಲಾಸಸ್ ಇರುತ್ತೆ. ಪ್ಲಸ್ ಥಿಯರಿ ಪ್ಲಸ್ MCQs ಕೂಡ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಒಂದೇನಾದ್ರೂ ಟಾಪಿಕ್ ಓದ್ತೀವಿ ಅಂದ್ರೆ ಅದ್ರ ರಿಲೇಟೆಡ್ ನಮಗೆ ಎಕ್ಸಾಮ್ ಕ್ವಶನ್ಸ್ ಬರ್ತಾವೋ ಇಲ್ವೋ ಆ ರೀತಿ ನೋಡ್ಕೊಂಡು ಓದ್ಬೇಕು. ಆಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ಇದರಲ್ಲಿ ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಡ್ ರಾಮ್ಸರ್ ಸೈಟ್ಸ್ ಇವು 4 ಟಾಪಿಕ್ ಮೇಲೆ ಕರ್ನಾಟಕ ರಿಲೇಟೆಡ್, ಇವು 4 ಟಾಪಿಕ್ ಮೇಲೆ ಕನಿಷ್ಠ 3 ಟಾಪಿಕ್ ಮೇಲಂತೂ ಒಂದು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಬಂದೇ ತಿರ್ತವೆ. ಓಕೆನಾ? ಅವನು ಅಲ್ಲಿ ಸ್ಪೀಸಸ್ ಬಗ್ಗೆ ಆದ್ರೆ ಕೇಳ್ಬೋದು, ಅಥವಾ ಅದರದ್ದು ಪ್ಲೇಸಸ್ ಆದ್ರೆ ಕೇಳ್ಬೋದು. ಈ ರೀತಿ ಆಂಗಲ್ದಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅದು ಎಷ್ಟಿದಾವೆ ನಮ್ಮ ರಾಜ್ಯದಲ್ಲಿ, ಯಾವುದು ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ, ಟೈಗರ್ ರಿಸರ್ವ್ ಎಷ್ಟಿದಾವೆ, ಅದು ಆ ರೀತಿ ಬೇಸಿಕ್ ಕ್ವಶನ್ಸ್ ಕೇಳ್ತಿರ್ತಾನೆ. ಹಾಗಾಗಿ ಇವು ಇಂಪಾರ್ಟೆಂಟ್ ಟಾಪಿಕ್ ಇದು. ಓಕೆನಾ? ಇದು ನೀವು ಇದನ್ನ ಯೂನಿಕ್ ಟಾಪಿಕ್ ಅಂತಂದು ಆ ಲಿಸ್ಟಲ್ಲಿ ಹಾಕೋಬಹುದು ಇದನ್ನ. ಓಕೆನಾ? ಆ ದೃಷ್ಟಿಯಿಂದ ಇವತ್ತು ಈ 4 ಟಾಪಿಕ್ ಮೇಲೆ ಕರ್ನಾಟಕ ಫೋಕಸ್ ಮಾಡ್ಕೊಂಡು ಬಂದಿರೋ ಎಲ್ಲ ಒಂದ್ಸರಿ ಥಿಯರಿ ನೋಡ್ಕೊಂಡು ಅದ್ರ ಮೇಲೆ MCQs ಕೂಡ ನೋಡ್ಕೊಳ್ಳೋಣ. ಓಕೆನಾ? ಆಮೇಲೆ KPSC ಕ್ವಶನ್ಸ್ ಅನಾಲಿಸಿಸ್ ಮಾಡಿರೋದು ಯಾರಿಗಾದ್ರೂ ಬೇಕಾದ್ರೆ, ಆಮೇಲೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸು, ಸಹಕಾರ ಸಂಘ, ಭೂ ಸುಧಾರಣೆ, ಈ ತರ ಪಂಚಾಯತ್, ಈ ತರ ಏನು ಎಕ್ಸ್ಟ್ರಾ ಸಿಲೆಬಸ್ ಇದಾವಲ್ವಾ ಗ್ರೂಪ್ ಸಿಲಿ, ಅದ್ರ ರಿಲೇಟೆಡ್ ನಿಮಗೆ ಕ್ಲಾಸಸ್ ಪ್ಲಸ್ MCQs ಮಾಡಲ್ ಅಲ್ಲಿ ಬೇಕಾದ್ರೆ ಇದು ಫೋಲ್ಡರ್ ಇದೆ, ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ. ಮತ್ತು KPSC ಕ್ವಶನ್ಸ್ ಪೇಪರ್ ಅನಾಲಿಸಿಸ್ ಅಂತಾನು ಕೂಡ ಒಂದು ಫೋಲ್ಡರ್ ಇದೆ. ಯಾಕಂದ್ರೆ ಕ್ವಶನ್ ಪೇಪರ್ ಯಾಕೆ ನೋಡ್ಬೇಕಂದ್ರೆ ನಿಮಗೆ ಟ್ರೆಂಡ್ ಏನಿದೆ ಅಂತ ಗೊತ್ತಾಗ್ಬೇಕಂದ್ರೆ ಕಂಪಲ್ಸರಿ ನೀವು ಕ್ವಶನ್ ಪೇಪರ್ ನೋಡ್ಲೇಬೇಕು. ಇಲ್ಲ ಅಂದ್ರೆ ಎಕ್ಸಾಮ್ ಹಾಲಲ್ಲಿ ಹೋದ್ಮೇಲೆ ಫುಲ್ ಆಶ್ಚರ್ಯ ಆಗ್ತಾರೆ, ಓ ಈ ತರ ಬರ್ತಾವ ಕ್ವಶನ್ಸ್, ಆ ರೀತಿ ಆಗ್ಬಾರ್ದಂದ್ರೆ ನೀವು ಮೊದಲೇ ಕ್ವಶನ್ ಪೇಪರ್ ಅನ್ನ ನೋಡ್ಕೋಬೇಕು. ಓಕೆನಾ? ಹಾಗಾಗಿ ಇವೆರಡು ನಿಮಗೆ ಎಕ್ಸಾಮ್ಗೆ ಯೂಸ್ ಆಗ್ತವೆ. ಇದು ಬಟ್ ಫ್ರೀ ಇರಲ್ಲ. ಸಬ್ಸ್ಕ್ರೈಬ್ ಆದ್ಮೇಲೆ ಇಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತೆ, ಈ ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ GK ಓಲ್ಡ್ ಕ್ವಶನ್ ಪೇಪರ್ ಅಂತ ಇದೆ ನೋಡ್ರಿ, 159ಗೆ 159ಗೆ ಜಾಯಿನ್ ಆದ್ರೆ ಕ್ವಶನ್ ಪೇಪರ್ ಪ್ಲಸ್ ಗ್ರೂಪ್ಸ್ ಎಕ್ಸ್ಟ್ರಾ ಸಿಲೆಬಸ್ ಅಂತಿದೆ ಅಲ್ವಾ, ಇವೆಲ್ಲ ಟಾಪಿಕ್ಸ್ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ನಿಮಗೆ ಬೇಕಾದವರು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ, ಹಾಗೆ ಇಂಗ್ಲಿಷ್ ಕಂಪ್ಲೀಟ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದಾವೆ. ಕಂಪ್ಯೂಟರ್ ಎಲ್ಲ ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗಿದೆ. ಇದೇ ಚಾನಲ್ ಅಲ್ಲಿ ಫೋಲ್ಡರ್ ಇದೆ, ಅಲ್ಲಿ ಹೋಗಿ ಫ್ರೀ ಇರ್ತವೆ. ಇವಾಗ ನೋಡ್ಕೋಬಹುದು, ಯೂಸಸ್ ಆಗ್ತವೆ ಅಂತ ಹೇಳ್ತಾ ಇವತ್ತು ಟೈಗರ್ ರಿಸರ್ವ್ಸ್ ಬಗ್ಗೆ ಮಾತಾಡೋಣ. ಓಕೆನಾ? ಟೈಗರ್ ರಿಸರ್ವ್ಸ್ ಎಷ್ಟಿದಾವೆ, ಬೇಸಿಕ್ ಕ್ವಶನ್ಸ್ ಎಷ್ಟಿದಾವೆ, 5 ಇದಾವೆ. ಯಾವ್ದಾವ್ದು? ಬಂಡೀಪುರ, ಭದ್ರಾ, ಕಾಳಿ, ನಾಗರಹೊಳೆ, BRT ಅಂತ ಕರಿತಾರಲ್ವಾ, ಬಿಳಿಗಿರಿ ರಂಗನ ಟೆಂಪಲ್. 5 ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ಸ್ ಇದಾವೆ. ಇದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದಾವೆ? ಅನ್ಶಿ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ, ನಾಗರಹೊಳೆ. 5 ನ್ಯಾಷನಲ್ ಪಾರ್ಕ್ಸ್, 5 ಟೈಗರ್ ರಿಸರ್ವ್ಸ್. ಇದ್ರ ಬಗ್ಗೆ ಇವತ್ತು ಕ್ಲಾಸ್ ಇರುತ್ತೆ. ಮತ್ತೆ ರಾಮ್ಸರ್ ಸೈಟ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ಈಗ ಇದಿಷ್ಟು ಇಲ್ಲಿದೆ ನೋಡ್ರಿ, ಇದು ನಮ್ಮ ಕರ್ನಾಟಕ ಮ್ಯಾಪ್. ಅಂದ್ರೆ ಇದರಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಎಲ್ಲವೂ ಇದ್ರೊಳಗೆ ಇದಾವೆ. ಇದಿಷ್ಟು ಸ್ಲೈಡ್ ಮೇಲೆ ಏನಿದೆ ಅಲ್ವಾ, ಇದನ್ನೇ ಇವತ್ತು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಫಸ್ಟ್ ಅನ್ಶಿ ರಾಷ್ಟ್ರೀಯ ಉದ್ಯಾನವನ. ಓಕೆನಾ? ಅನ್ಶಿ ರಾಷ್ಟ್ರೀಯ ಉದ್ಯಾನವನ ಇದು ಟೈಗರ್ ರಿಸರ್ವ್ ಪ್ಲಸ್ ರಾಷ್ಟ್ರೀಯ ಉದ್ಯಾನವನ ಎರಡಾಗಿರುತ್ತೆ. ಎರಡು ಮಿಕ್ಸ್ ಇರೋದನ್ನ ಈ ತರನು ಕೂಡ ಸ್ಲೈಡ್ ಅಲ್ಲಿ ಹಾಕೊಂಡಿದೆ. ಓಕೆನಾ? ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಪಶ್ಚಿಮ ಘಟ್ಟಗಳ ಕಾಳಿ ನದಿಯ ದಡದಲ್ಲಿದೆ. ಕ್ವಶನ್ ಏನ್ ಕೇಳ್ತಾನೆ, ಕಾಳಿ ನದಿಯ ದಡದಲ್ಲಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದಲ್ಲಿದೆ ಅಂತ ಕೂಡ ಕ್ವಶನ್ಸ್ ಆಲ್ರೆಡಿ ಬಂದಿದೆ. ಈ ರೀತಿ ಏನು ಹೈಲೈಟ್ ಆಗಿದಾವಲ್ಲ, ಆ ರೀತಿ ಟ್ರಿಕ್ಕಿ ಪಾಯಿಂಟ್ ಏನಿರ್ತಾವಲ್ವ ಅಲ್ಲೇ ಕ್ವಶನ್ಸ್ ರೈಸ್ ಮಾಡ್ತಾನೆ. ಓಕೆನಾ? ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಒಂದು ಭಾಗವಾಗಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನು ಒಟ್ಟಾಗಿ ಸೇರಿಸಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್. ಓಕೆನಾ? ಅಂಶಿ ರಾಷ್ಟ್ರೀಯ ಉದ್ಯಾನವನ ಮತ್ತು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯವನ್ನು ಎರಡೂ ಒಟ್ಟಾಗಿ ಸೇರಿಸಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಅಂತಂದು ಮಾಡಲಾಗಿದೆ, ಸ್ಥಾನಮಾನ ನೀಡಲಾಗಿದೆ. ಓಕೆನಾ? ಅನ್ಸಿ ದಾಂಡೇಲಿ ಟೈಗರ್ ರಿಸರ್ವ್ ಇದನ್ನು ಈಗ ಕಾಳಿ ಟೈಗರ್ ರಿಸರ್ವ್ ಎಂದು ಕೂಡ ಮರು ನಾಮಕರಣ ಮಾಡಲಾಗಿದೆ. ಕಾಳಿ ಟೈಗರ್ ರಿಸರ್ವ್ ಅಂತ ಇರೋದನ್ನ ಫಸ್ಟ್ ಅನ್ಸಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಕರೆತಿದ್ರಂತೆ. ಓಕೆನಾ? ಇಲ್ಲಿ ಸಸ್ಯಗಳು ಯಾವ್ಯಾವ ಇದಾವೆ? ಪತನಶೀಲ ಕಾಡುಗಳು, ಡೆಸಿಲ್ಯೂಡಿಯಸ್ ಫಾರೆಸ್ಟ್ ಅಂತ ಕರಿತೀವಲ್ಲ ಅದು, ಆಮೇಲೆ ಮಲೆನಾಡಿನ ಕಾಡುಗಳು ಎರಡು ಕಂಡುಬರ್ತವೆ. ಆಮೇಲೆ ಪ್ರಮುಖ ಸಸ್ಯ ವರ್ಗಗಳಲ್ಲಿ ದಾಲ್ಚಿನ್ನಿ, ಬಿದಿರು, ನೀಲಗಿರಿ ಇವು ಪ್ರಮುಖವಾಗಿ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೆಳೆಯಲಾಗ್ತದೆ. ಓಕೆನಾ? ಇಲ್ಲಿಯ ಪ್ರಮುಖ ಪ್ರಾಣಿ ಸಂಕುಲ ಯಾವುದಿದೆ? ಆನೆ, ಬಂಗಾಳದ ಹುಲಿ, ಬೆಂಗಾಲ್ ಟೈಗರ್, ಆಮೇಲೆ ಕಪ್ಪು ಚಿರತೆ, ಆಮೇಲೆ ಕಾಡು ಹಂದಿ, ಬಾನೆಟ್ ಮಕಾಕ್, ಮಲಬಾರ್ ಸಿವೆಟ್, ಮಲಬಾರ್ ದೈತ್ಯದ ಅಳಿಲು, ಇವಿಷ್ಟುಗಳು ಕೂಡ ಕಂಡುಬರೋದಿಲ್ಲ ಅಂದ್ರೆ ಅಂಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಓಕೆನಾ? ಮೇಜರ್ ಆಗಿ ಕೊಕ್ಕರೆ,
ದೊಡ್ಡ ಹಾರ್ನ್ಬಿಲ್ ಇವೆರಡೂ ಕೂಡ ಅನ್ಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಪ್ಲಸ್ ಹುಲಿ ಅಭಯಾರಣ್ಯ ಎರಡಾಗಿರುತ್ತದೆ. ಓಕೆನಾ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ವೈನಾಡ್ ವನ್ಯಜೀವಿ ಅಭಯಾರಣ್ಯ ಕೇರಳದೊಂದಿಗೆ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿದೆ. ಓಕೆನಾ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ವೈನಾಡ್ ಅಭಯಾರಣ್ಯ ಇದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶವಾಗಿದೆ. ಓಕೆನಾ. ಕಬಿನಿ ನದಿ ಅಂದ್ರೆ ಕಾವೇರಿ ನದಿಯ ಉಪನದಿ ಆದಂತಹ ಕಬಿನಿ ನದಿಯು ಈ ರಾಷ್ಟ್ರೀಯ ಉದ್ಯಾನವನದ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಬೇರ್ಪಡಿಸುತ್ತದೆ. ಅಂದ್ರೆ ಈ ಕಡೆ ಬಂಡೀಪುರ ಇತ್ತಂದ್ರೆ ಈ ಕಡೆ ನಾಗರಹೊಳೆ ಇದೆ. ಓಕೆನಾ. ಬಂಡೀಪುರ ಈ ಕಡೆ ಐತೆ, ಈ ಕಡೆ ನಾಗರಹೊಳೆ ಇದೆ. ಇದ್ರ ಮಿಡ್ಲ್ ಯಾವ್ದಂದ್ರೆ ಕಬಿನಿ ನದಿ ಇದೆ ಅಂತ ಹೇಳ್ತಿದ್ದಾನೆ. ಕಬಿನಿ ನದಿ ಯಾವ ಎರಡು ರಾಷ್ಟ್ರೀಯ ಉದ್ಯಾನವನವನ್ನು ಬೇರ್ಪಡಿಸ್ತವೆ ಅಂತಂದ್ರೆ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಡಿವೈಡ್ ಮಾಡುವ ನದಿ ಯಾವ್ದಂದ್ರೆ ಕಬಿನಿ ನದಿಯಾಗಿರುತ್ತದೆ. ಇಲ್ಲಿ ಸಸ್ಯವರ್ಗ ಏನ್ ಕಂಡುಬರುತ್ತೆ, ಒಣ ಮತ್ತು ತೇವಾಂಶ ಪತನಶೀಲ ಕಾಡುಗಳು ಮತ್ತು ಪೊದೆಗಳು ಕಂಡುಬರುತ್ತೆ. ಇದರಲ್ಲಿ ಸಸ್ಯಗಳು ತೇಗ, ಗುಲಾಬಿ ಮರ, ಶ್ರೀಗಂಧ, ಮುದ್ದೆಗಟ್ಟಿರುವ ಬಿದಿರು, ಲಾರೆಲ್ ಮತ್ತು ಕದಂ ಮರಗಳು ಕಂಡುಬರ್ತವೆ. ಪ್ರಾಣಿ ಸಂಕುಲಗಳು ಆನೆಗಳು, ಗೌರ್ಗಳು, ಹುಲಿಗಳು, ಕರಡಿಗಳು, ಚೌಸಾರಿಂಗರು, ದೋಲೆಗಳು, ಚಿಟಲ್ ಲಂಗೂರ್ಗಳು, ಬೂದ ಲಂಗೂರ್ಗಳು ಕೂಡ ಕಂಡುಬರ್ತವೆ. ಇಲ್ಲಿ ಅತಿ ವೇಗದ ವಾಹನಗಳು ಇದು ಏನ್ ಬೇಡ, ಇದಿಷ್ಟು ಕಂಡುಬರ್ತದೆ. ಆಮೇಲೆ ವನ್ಯಜೀವಿ ಕಾಪಾಡಲು ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಆ ಏರಿಯಾದಲ್ಲಿ ಆ ರೋಡಲ್ಲಿ ಯಾವುದೇ ವೆಹಿಕಲ್ಸ್ ಅನ್ನ ಓಡಾಡಿಸಬಾರ್ದು ಅಂತಂದು ಕೂಡ ಗೌರ್ಮೆಂಟ್ ಇಂದ ಆರ್ಡರ್ ಇರುತ್ತೆ. ಓಕೆನಾ. ಅದೇನು ಅಷ್ಟೊಂದು ಪಾಯಿಂಟ್ ಏನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಇದು ನ್ಯಾಷನಲ್ ಪಾರ್ಕ್ಸ್ ಓನ್ಲಿ. ಓಕೆನಾ. ಇದು ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸತ್ಯಮಂಗಲ ಅರಣ್ಯ ಸಂಪರ್ಕಿಸುವ ಆನೆಗಳ ವನ್ಯಜೀವಿ ಕಾರಿಡಾರ್ ಭಾಗವಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದು ಬಿಳಿಗಿರಿ ರಂಗನ ಬೆಟ್ಟಗಳು ಮತ್ತು ಸತ್ಯಮಂಗಲ ಅರಣ್ಯವನ್ನು ಸಂಪರ್ಕಿಸುವ ಆನೆಗಳ ವನ್ಯಜೀವಿಗಳ ಕಾರಿಡಾರ್ ಆಗಿದೆ. ಓಕೆನಾ. ಇದು ಕೂಡ ತೇವಾಂಶವುಳ್ಳ ಎಲೆ ಉದುರುವ ಕಾಡು ಮತ್ತು ಕರಚುಲ ಕಾಡು. ಪ್ರಮುಖ ಸಸ್ಯವರ್ಗ ಅಂದ್ರೆ ಶ್ರೀಗಂಧ, ಬಿದಿರು, ನೀಲಗಿರಿ ಇವು ಪ್ರಮುಖ ಸಸ್ಯವರ್ಗಗಳಾಗಿರ್ತವೆ. ಪ್ರಮುಖ ಪ್ರಾಣಿ ಸಂಕುಲ ಆನೆ, ಬೆಂಗಾಳ ಹುಲಿ, ಚಿರತೆ, ಸೋಮಾರಿ ಕರಡಿ, ಭಾರತೀಯ ಗೆಜಲ್, ಚುಕ್ಕೆ ಜಿಂಕೆ, ಬಾನೆಟ್, ಮಕಾಕ್, ಭಾರತೀಯ ಗೆಜಲ್ ಇಲ್ಲಿ ಕಂಡು ಬರ್ತದೆ ನೋಡ್ರಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಓಕೆನಾ. ಇದಿಷ್ಟು ಇಂಪಾರ್ಟೆಂಟ್ ಇದರಲ್ಲಿ. ಬೆದರಿಕೆಗ ಆನೆ ಕಾರಿಡಾರ್ಗಳಿಗೆ ಅಕ್ರಮ ಗಣಿಗಾರಿಕೆ ಇದ್ರದ್ದು ಅದೇನ್ ಬೇಡ. ರಾಷ್ಟ್ರೀಯ ಉದ್ಯಾನವನ ಒಂದು ಭಾಗವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನು ಪರಿವರ್ತಿಸಲಾಗಿದೆ. ಇದಿಷ್ಟು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ. ಓಕೆನಾ. ನೆಕ್ಸ್ಟ್ ಭದ್ರಾ ಹುಲಿ ಮೀಸಲು ಪ್ರದೇಶ ವನ್ಯಜೀವಿ ಅಭಯಾರಣ್ಯ. ಭದ್ರಾ ಮೀಸಲು ಪ್ರದೇಶ ವನ್ಯಜೀವಿ ಅಭಯಾರಣ್ಯ ಇದು ಬಾಬಾ ಬುಡಂಗಿರಿ ಬೆಟ್ಟಗಳು ಸೇರಿದಂತೆ ಸುಂದರವಾದ ಬೆಟ್ಟಗಳಿಗೆ ಆವೃತವಾಗಿದೆ. ಬಾಬಾ ಬುಡಂಗಿರಿ ಬೆಟ್ಟಗಳಲ್ಲಿ ಮುಳ್ಳಯ್ಯನಗಿರಿ ಶಿಖರ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಹಬ್ಬೆ ಫಾಲ್ಸ್ ಮತ್ತು ಮಾಣಿಕ್ಯಧಾರ ಜಲಪಾತಗಳು ಈ ಅಭಯಾರಣ್ಯದಲ್ಲಿ ಹೊರವಲಯದಲ್ಲಿವೆ. ಈ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ಹಬ್ಬೆ ಫಾಲ್ಸ್ ಮತ್ತು ಮಾಣಿಕ್ಯಧಾರ ಫಾಲ್ಸ್ ಇವೆರಡೂ ಅಭಯಾರಣ್ಯಗಳು ಇವೆರಡು ಫಾಲ್ಸ್ಗಳು ಯಾವ ಭದ್ರಾ ಇದು ಹುಲಿ ಅಭಯಾರಣ್ಯದಲ್ಲಿದೆ ಅಂತ ಕೇಳ್ಬೋದು, ಟೈಗರ್ ರಿಸರ್ವ್ ಅಲ್ಲಿ ಇದೆ ಅಂತ ಕೇಳ್ಬೋದು, ಅಥವಾ ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿದೆ ಅಂತಾನು ಕೂಡ ಕೇಳ್ಬೋದು. ಯಾವ್ದಂದ್ರೆ ಭದ್ರಾ ಟೈಗರ್ ರಿಸರ್ವ್ ಐತೆ ಅಲ್ವಾ ಅದರಲ್ಲಿ ಕಂಡು ಬರ್ತವೆ. ಓಕೆನಾ. ನಿತ್ಯ ಹರಿದ್ವರ್ಣ ಕಾಡು ಕಂಡು ಬರುತ್ತೆ ಇಲ್ಲಿ. ನೆಕ್ಸ್ಟ್ ಮಲಬಾರ್ ದೈತ್ಯ ಅಳಿಲು ಇಲ್ಲಿ ಸ್ಪೆಷಲ್ ಆಗಿ ಕಂಡು ಬರ್ತದೆ. ಆಮೇಲೆ ಸಿಂಹಬಾಲದ ಮಕಾಕು ಇದು ಬಹಳ ಸರಿ ಕೇಳಿದೆ ನೋಡ್ರಿಂದ ಸಿಂಹಬಾಲದ ಮಕಾಕು ಇಂಪಾರ್ಟೆಂಟ್ ಅದು. ಓಕೆನಾ. ಇದಿಷ್ಟು ಭದ್ರಾ ಹುಲಿ ಮೀಸಲು ಬಗ್ಗೆ. ನೆಕ್ಸ್ಟ್ ಬಿಳಿಗಿರಿ ರಂಗನಾಥ BRT ಅಂತ ಕರೆದಿವಲ್ವಾ ಇದು ಟೈಗರ್ ರಿಸರ್ವ್ ಪ್ಲಸ್ ವನ್ಯಜೀವಿ ಅಭಯಾರಣ್ಯವು ಕೂಡ ಆಗಿರುತ್ತೆ. ಓಕೆನಾ. ಇದು ಪೂರ್ವಘಟ್ಟಗಳ ಪ್ರಾರಂಭದ ಸ್ಥಳವಾಗಿ ಬಿಳಿಗಿರಿ ರಂಗನ ಬೆಟ್ಟ ಪೂರ್ವಘಟ್ಟಗಳ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸುತ್ತದೆ. ಈ ಪ್ರದೇಶದಲ್ಲಿ ಜಾತಿಗಳು ಜನಸಂಖ್ಯೆಗಳ ನಡುವೆ ಜೀನ್ ಹರಿಯುವ ಸುಗಮಗೊಳಿಸುತ್ತದೆ. ಈ ನಿತ್ಯ ಹರಿದ್ವರ್ಣ ಪತನಶೀಲ ಕಾಡುಗಳು ಹುಲ್ಲುಗಾವಲುಗಳು ಪ್ರಾಣಿ ಯಾವ ಕಂಡು ಬರ್ತವೆ, ಆನೆಗಳು, ಹುಲಿ, ಗೌರು, ಸಾಂಬಾರ್, ಚೀತಲ್ ಕಂಡು ಬರ್ತದೆ. ಆಮೇಲೆ ಬೆದರಿಕೆ, ಕಳ್ಳ ಸಾಗಾಣಿಕೆ, ಆನೆ ಬೇಟೆ ಇದಿಷ್ಟು ಬಿಳಿಗಿರಿ ರಂಗನಾಥದ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರುವುದು. ಓಕೆನಾ. ನೆಕ್ಸ್ಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದು ತುಂಗಾ ನದಿಯ ದಡದಲ್ಲಿದೆ. ಕ್ವಶನ್ ಮ್ಯಾಕ್ಸಿಮಮ್ ಮೇಲ್ಮೇಲ್ ಕೇಳ್ತಾ ಇದ್ರೆ ಯಾವ ನದಿಯ ದಡದಲ್ಲಿದೆ ಅಂತ ಕೂಡ ಕೇಳ್ತಾರೆ. ತುಂಗಾ ನದಿ ದಡದಲ್ಲಿದೆ. ಈ ನದಿಗಳು ರಾಷ್ಟ್ರೀಯ ಉದ್ಯಾನವನ ಮೂಲಕ ಭದ್ರಾ ಹುಲಿ ಮೀಸಲು ಪ್ರದೇಶದ ಭಾಗವಾಗಿ ಹುಲಿ ಮೀಸಲು ಪ್ರದೇಶಗಳೆಂದು ಘೋಷಿಸಲು ಪ್ರಸ್ತಾಪಿಸಲಾಗಿದೆ. ಓಕೆನಾ. ಇಲ್ಲಿ ಸಿಂಹಬಾಲದ ಮಕಾಕಗಳು ಕಂಡುಬರ್ತದೆ. ಇದು ಇಂಪಾರ್ಟೆಂಟ್ ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ. ನೆಕ್ಸ್ಟ್ ನಾಗರಹೊಳೆ ರಾಜೀವ್ ಗಾಂಧಿ ಇದಕ್ಕೆ ನಾಗರಹೊಳೆ ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಅಭಯಾರಣ್ಯ ಅಂತಲೂ ಕೂಡ ಎರಡೂ ಕೂಡ ಹೆಸರಿದೆ. ಯಾವುದಕ್ಕೆ? ನಾಗರಹೊಳೆಗೆ. ಇದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿದೆ. ಇದು ಪ್ರಮುಖ ಪಕ್ಷಿ ಪ್ರದೇಶವೆಂದು ಕರೀತಾರೆ. ಪ್ರಮುಖ
ಪಕ್ಷಿ ಪ್ರದೇಶ ಒಂದು ಯಾವ್ದು ಕರೀತಾರೆ ಅಂದ್ರೆ ನಾಗರಹೊಳೆಗೆ. ನಾಗರಹೊಳೆಗೆ ಇನ್ನೊಂದು ನೇಮ ಅಂತ ಕೂಡ ಕರೀತಾರೆ, ರಾಜೀವ್ ಗಾಂಧಿ ಅಂತ ಒಂದು. ಆಮೇಲೆ ಜೇನುಕುರುಬ ಬುಡಕಟ್ಟು ಜನಾಂಗವು ಈ ಉದ್ಯಾನವನದಲ್ಲಿ ವಾಸ ಮಾಡುತ್ತಾರೆ. ಓಕೆನಾ. ಗುಲಾಬಿ ಮರ, ತೇಗ, ಶ್ರೀಗಂಧ ಮರ, ಬೆಳ್ಳಿ ಓಕ್ ಇವೆಲ್ಲ ಕಂಡ್ಬರ್ತವೆ ಇದರಲ್ಲಿ. ಓಕೆನಾ. ಅಪರೂಪದ ಕಪ್ಪು ಚಿರತೆ ಇದರಲ್ಲಿ ಕಂಡ್ಬರ್ತದೆ. ಅಪರೂಪದ ಕಪ್ಪು ಚಿರತೆ ಯಾವುದರಲ್ಲಿ? ನಾಗರಹೊಳೆಯಲ್ಲಿ. ಓಕೆನಾ. ಇದಿಷ್ಟು ನ್ಯಾಷನಲ್ ಪಾರ್ಕ್ಸ್ ಅಂಡ್ ಟೈಗರ್ ರಿಸರ್ವ್ ಬಗ್ಗೆ ಬ್ರೀಫ್ ಆದಂತಹ ಎಕ್ಸ್ಪ್ಲನೇಷನ್ ಆಗಿರ್ತದೆ. ಓಕೆನಾ. ಇದ್ರ ಮೇಲೆ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತವೆ ಅಂತ. ಓಕೆನಾ. ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಅಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಕ್ಲಾರಿಫೈ ಆಗ್ತಾ ಹೋಗ್ತದೆ. ಓಕೆನಾ. ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂತ ಅಂದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಟೈಗರ್ ರಿಸರ್ವ್ ಶೇರ್ ಇಟ್ಸ್ ಬಾರ್ಡರ್ ವಿತ್ ಕೇರಳ ಅಂಡ್ ತಮಿಳುನಾಡು? ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಕೇರಳ ಮತ್ತು ತಮಿಳುನಾಡು ಜೊತೆಗೆ ಗಡಿ ಹಂಚಿಕೊಂಡಿದೆ ಅಂತ ಕೇಳಿದ್ದೇನೆ. ಇದಕ್ಕೆ ಬಂಡೀಪುರ ಟೈಗರ್ ರಿಸರ್ವ್ ಪಾರ್ಟ್ ಆಫ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕೂಡ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ನ್ಯಾಷನಲ್ ಪಾರ್ಕ್ ಈಸ್ ಆಲ್ಸೋ ನೋನ್ ಆಸ್ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್? ಲಾಸ್ಟ್ ಕೂಡ ಮಾತಾಡ್ತಿದ್ದು ನಾಗರಹೊಳೆ ಅಂತಂದು. ಓಕೆನಾ. ನಾಗರಹೊಳೆ. ನೆಕ್ಸ್ಟ್, ವಿಚ್ ಆಫ್ ದಿ ಟೈಗರ್ ರಿಸರ್ವ್ ಆಯ್ತಾ? ಇದು ಇಲ್ಲ. ವಿಚ್ ಆಫ್ ದಿ ಟೈಗರ್ ರಿಸರ್ವ್. ಓಕೆನಾ. ಪಶ್ಚಿಮ ಘಟ್ಟಗಳಲ್ಲಿ ಇರುವ ಭದ್ರಾ ನದಿಯ ಪ್ರಸಿದ್ಧವಾದ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಂದ್ರೆ ಭದ್ರಾ. ನೆಕ್ಸ್ಟ್, ವಿಚ್ ಸ್ಯಾಂಚುರಿ ಈಸ್ ಪಾರ್ಟ್ ಆಫ್ ದ ಕಾಳಿ ರಿಸರ್ವ್? ಕಾಳಿ ಟೈಗರ್ ರಿಸರ್ವ್ ಅಂದ್ರೆ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕಂಡುಬರುತ್ತೆ ಅಲ್ಲಿ. ಬೆಂಗಳೂರು ನಗರಕ್ಕೆ ಅತ್ಯಂತ ಹತ್ತಿರವಿರುವ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ. 22 ಕಿಲೋಮೀಟರ್ ನಿಯರ್ ಇದೆ ಇದು ಬನ್ನೇರುಘಟ್ಟ, ಬೆಂಗಳೂರು ನಗರಕ್ಕೆ ಹತ್ತಿರ ಇದೆ. ಈ ಕೆಳಗಿನ ಉದ್ಯಾನವನವು ಹುಲಿ ಸಂರಕ್ಷಿತ ಪ್ರದೇಶವಲ್ಲ. ಯಾವುದು? ಕುದುರೆಮುಖ ಇದು ನ್ಯಾಷನಲ್ ಪಾರ್ಕ್. ಇದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ, ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಯ್ತು. ಓಕೆನಾ. ಭದ್ರಾ ಟೈಗರ್ ರಿಸರ್ವ್ ಹೌದು, ಬನ್ನೇರುಘಟ್ಟ ಟೈಗರ್ ರಿಸರ್ವ್ ಹೌದು, ಬಂಡೀಪುರ ಹೌದು, ಆದ್ರೆ ಕುದುರೆಮುಖ ಅಲ್ಲ. ಅಂಚಿ ರಾಷ್ಟ್ರೀಯ ಉದ್ಯಾನವನವನ್ನು ಈಗ ಯಾವ ಹುಲಿ ಸಂರಕ್ಷಿತ ಪ್ರದೇಶವನ್ನ ಭಾಗವಾಗಿ ಮಾಡಲಾಗಿದೆ ಅಂದ್ರೆ ಅಂಚಿನ ಟೈಗರ್ ರಿಸರ್ವ್, ಕಾಳಿ ಟೈಗರ್ ರಿಸರ್ವ್ ಆಗಿ ಮಾಡಲಾಗಿದೆ. ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಆನೆಗಳಿಗೂ ಪ್ರಸಿದ್ಧವಾಗಿದೆ? ಬಂಡೀಪುರ ಆನೆಗಳಿಗೂ ಕೂಡ ಪ್ರಸಿದ್ಧವಾಗಿದೆ. ಓಕೆನಾ. ನೆಕ್ಸ್ಟ್, ಯಾವ ಪೂರ್ವ ಘಟ್ಟಗಳಲ್ಲಿ ಇರುವ ಕರ್ನಾಟಕದ ಏಕೈಕ ರಾಷ್ಟ್ರೀಯ ಉದ್ಯಾನವನ ಯಾವುದು? ಪೂರ್ವಘಟ್ಟ ಪಶ್ಚಿಮ ಘಟ್ಟ ಅಂತ ನೋಡ್ತೀವಿ, ಅದರಲ್ಲಿ ಪೂರ್ವ ಘಟ್ಟದಲ್ಲಿರುವ ಕರ್ನಾಟಕದ ಏಕೈಕ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್, BRT. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಯಾವ ಸಂರಕ್ಷಣಾ ಯತ್ನಕ್ಕೆ ಪ್ರಸಿದ್ಧವಾಗಿದೆ? ಲಯನ್ ಸಫಾರಿ ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ. ಓಕೆನಾ. ನೆಕ್ಸ್ಟ್, ಪಶ್ಚಿಮ ಘಟ್ಟದ ಜೊತೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನಕ್ಕೆ ಶಿಫಾರಸುಗೊಂಡ ಉದ್ಯಾನವನ ಯಾವುದಂದ್ರೆ ಕುದುರೆಮುಖ ಕೂಡ ಅದರ ಜೊತೆಗೆ ಶಿಫಾರಸು ಆಯಿತು. ಓಕೆ. ನೆಕ್ಸ್ಟ್, ಯಾವುದು? ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಗಮದ ಬಳಿ ಇರುವ ಹುಲಿ ಸಂರಕ್ಷಿತ ಪ್ರದೇಶ BRT. ಓಕೆನಾ. ನೆಕ್ಸ್ಟ್, ನಾಗರಹೊಳೆ, ಬಂಡೀಪುರ ಮತ್ತು ವೈನಾಡ್ ಸಂಪರ್ಕಿಸುವ ಹುಲಿ ಮಾರ್ಗ ಯಾವುದು ಅಂತಂದ್ರೆ ನಾಗರಹೊಳೆ. ನೆಕ್ಸ್ಟ್, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೇನಂದ್ರೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಅದರ ಜಿಲ್ಲೆಗಳು. ಇಲ್ಲಿ ಕ್ವಶನ್ಸ್ ಜಾಸ್ತಿ ಕೇಳ್ತಾನೆ ನಿಮಗೆ. ಓಕೆನಾ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮೈಸೂರು. ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೈಸೂರು ಮತ್ತು ಚಾಮರಾಜನಗರ ಅಲ್ಲಿ ಬರುತ್ತೆ. ಆಮೇಲೆ ಬನ್ನೇರುಘಟ್ಟ ಎಲ್ಲಿ ಬರುತ್ತೆ ಅಂದ್ರೆ ಬೆಂಗಳೂರು ಅರ್ಬನ್. ನೆಕ್ಸ್ಟ್, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು. ಆಮೇಲೆ ಭದ್ರಾ ಇದು ಶಿವಮೊಗ್ಗ. ನೆಕ್ಸ್ಟ್, ಹುಲಿ ಸಂರಕ್ಷಿತ ಪ್ರದೇಶವನ್ನು ಅದರಲ್ಲಿ ಹರಿಯುವ ನದಿಗಳು ಕೂಡ ಹಿಂಗ್ ಕಂಪೇರ್ ಮಾಡಿ ಕೇಳ್ಬೋದು. ನಾಗರಹೊಳೆ ಟೈಗರ್ ರಿಸರ್ವ್ ಕಬಿನಿ ನದಿ, ಬಂಡೀಪುರ ಟೈಗರ್ ರಿಸರ್ವ್ ಮೊಯೂರ್ ನದಿ. ಓಕೆನಾ. ಭದ್ರಾ ಟೈಗರ್ ರಿಸರ್ವ್ ಎಲ್ಲಿ ಅಂದ್ರೆ ಭದ್ರಾ ರಿವರ್, ಕಾಳಿ ಟೈಗರ್ ರಿಸರ್ವ್ ಕಾಳಿ ನದಿ. ನೆಕ್ಸ್ಟ್, ಅರಣ್ಯಧಾಮವನ್ನು ಅದರ ಪ್ರಸಿದ್ಧತೆಯೊಂದಿಗೆ ಹೊಂದಿಸಿ. ದರೋಜಿ ಸ್ಯಾಂಚುರೀಸ್ ಇದು ಯಾವುದಂದ್ರೆ ಸ್ಲಾಟ್ ಬೇರ್ ಕರಡಿಗಳು ಕಂಡುಬರ್ತವೆ. ರಂಗನತಿಟ್ಟು ಸ್ಯಾಂಚುರೀಸ್ ಅಲ್ಲಿ ಏನ್ ಕಂಡುಬರ್ತಂದ್ರೆ ಬರ್ಡ್ಸ್, ಮೈಗ್ರೇಟಿವ್ ಬರ್ಡ್ಸ್ ಅಂದ್ರೆ ವಲಸೆ ಹಕ್ಕಿಗಳು ಅಲ್ಲಿ ಜಾಸ್ತಿ ಕಂಡುಬರ್ತವೆ. ಬಿಳಿಗಿರಿ ರಂಗಸ್ವಾಮಿ ಹಿಲ್ಸ್ ಅಲ್ಲಿ ಟೈಗರ್, ಎಲಿಫೆಂಟ್ ಕರೆಕ್ಟ್. ಆಮೇಲೆ ಬನ್ನೇರುಘಟ್ಟ ಲಯನ್ ಸಫಾರಿ. ನೆಕ್ಸ್ಟ್, 1773ರಲ್ಲಿ ಟೈಗರ್ ಯೋಜನೆ ಅಂದ್ರೆ ಹುಲಿ ಯೋಜನೆಗೆ ಯಾವಾಗ ಸೇರಿಸಲಾಯಿತು ಅದ್ರ ಬಗ್ಗೆ ಈಗ. ಓಕೆನಾ. 1773ರಲ್ಲಿ ಬಂಡೀಪುರವನ್ನು ಸೇರಿಸ್ತಾರೆ. 1998ರಲ್ಲಿ ಭದ್ರಾ ಟೈಗರ್ ರಿಸರ್ವ್ ಆಗುತ್ತೆ. ಆಮೇಲೆ 2007ರಲ್ಲಿ BRT ಟೈಗರ್ ರಿಸರ್ವ್ ಆಗುತ್ತೆ. 2015ರಲ್ಲಿ ಕಾಳಿ ಟೈಗರ್ ರಿಸರ್ವ್ ಆಗುತ್ತೆ. ನೆಕ್ಸ್ಟ್, BRT ಟೈಗರ್ ಇದರಲ್ಲಿ ಭೌಗೋಳಿಕ ಪ್ರದೇಶದೊಂದಿಗೆ ಹೊಂದಿಸಿ. ಓಕೆನಾ.
BRT ಟೈಗರ್ ರಿಸರ್ವ್ ಅಲ್ಲಿ ಅಂದ್ರೆ ಈಸ್ಟರ್ನ್ ಘಾಟು, ಬಂಡೀಪುರ ಟೈಗರ್ ರಿಸರ್ವ್ ವೆಸ್ಟರ್ನ್ ಘಾಟು, ಆಮೇಲೆ ನಾಗರಹೊಳೆ ಇದು ಕೂಡ ವೆಸ್ಟರ್ನ್ ಘಾಟು, ಕಾಳಿ ಟೈಗರ್ ರಿಸರ್ವ್ ಕೂಡ ವೆಸ್ಟರ್ನ್ ಘಾಟು. ಓಕೆನಾ, ಇವಿಷ್ಟು ನ್ಯಾಷನಲ್ ಟೈಗರ್ ರಿಸರ್ವ್ ಮತ್ತು ನ್ಯಾಷನಲ್ ಪಾರ್ಕ್ ಬಗ್ಗೆ ಆಯ್ತು. ಇವಾಗ ವನ್ಯಜೀವಿ ಅಭಯಾರಣ್ಯಗಳ ಬಗ್ಗೆ ನೋಡೋಣ. ಓಕೆನಾ, ಭೀಮ್ಗಢ ವನ್ಯಜೀವಿ ಅಭಯಾರಣ್ಯ ಎಲ್ಲೈತೆ ಅಂತ ನೋಡ್ತೀವಿ ಫಸ್ಟ್ ಅಷ್ಟೇ. ಇದು ಪಶ್ಚಿಮ ಘಟ್ಟಗಳಲ್ಲಿದೆ. ಇಲ್ಲಿ ಓಟ್ರಾನ್ ಮುಕ್ತ ಬಾಲದ ಬ್ಯಾಟ್ ಇದು ಬಾವಲಿ ಕಂಡುಬರ್ತೈತಂತೆ, ಏಕೈಕ ಸಂತಾನೋತ್ಪತ್ತಿ ಅಂತ. ಇದು ಇಂಪಾರ್ಟೆಂಟ್ ಇಲ್ಲಿ ಪಾಯಿಂಟ್ ಈ ಸ್ಲೈಡ್ ಒಳಗೆ. ಓಕೆನಾ, ನೆಕ್ಸ್ಟ್ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಇದು ಪಶ್ಚಿಮ ಘಟ್ಟಗಳಲ್ಲಿದ್ದು ಕೇರಳದ ಅಲ್ಲರಂ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಸಲಾಗಿದೆ. ಇಲ್ಲಿ ಸಿಂಹಬಾಲದ ಮಕಾಕು ಕಂಡು ಬರ್ತೈತಿ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯದಲ್ಲಿ. ಆಮೇಲೆ ಹಾರುವ ಅಳಿಲು, ನೀಲಗಿರಿ ಮಾರ್ಟನ್, ಮಲಬಾರ್ ದೈತ್ಯ ಅಳಿಲು ಕಂಡು ಬರ್ತದೆ. ನೆಕ್ಸ್ಟ್ ಬುಕ್ಕಪಟ್ಟಣ ವನ್ಯಜೀವಿ ಅಭಯಾರಣ್ಯ ಇದು ತುಮಕೂರು ಜಿಲ್ಲೆಯಲ್ಲಿದೆ. ಜಿಂಕಾರಗಳು ಕಂಡು ಬರ್ತವೆ. ಫೇಮಸ್ ಬುಕ್ಕಪಟ್ಟಣ ಕ್ವಶನ್ ಎಲ್ಲೈತಿ, ಆಮೇಲೆ ಅಲ್ಲಿ ಹೆಂಗೆ ಕಂಡು ಬರ್ತೈತಿ, ಅಷ್ಟು ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಕಾವೇರಿ ವನ್ಯಜೀವಿ ಅಭಯಾರಣ್ಯ ಓಕೆನಾ, ಇದು ಕರ್ನಾಟಕದ ಸತ್ಯಮಂಗಲ ಹುಲಿ ಮೀಸಲು ಪ್ರದೇಶ ಮತ್ತು ಧರ್ಮಪುರಿ ಅರಣ್ಯಗಳಿಗೆ ಹೊಂದಿಕೊಂಡಿದೆ. ಇದು ಹೊಗೆನಕಲ್ ಜಲಪಾತ ಮತ್ತು ಮೇಕೆದಾಟು, ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದೊಂದಿಗೆ ಅಭಯಾರಣ್ಯವು ಪ್ರಮುಖ ಸ್ಥಳವಾಗಿದೆ. ಓಕೆನಾ, ಮುಗ್ಗರ್ ಮುಸುಳೆ ಕಂಡುಬರೋದಲ್ಲಿ ಅಂದ್ರೆ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ. ದರೋಜಿ ಕರಡಿ ವನ್ಯಜೀವಿ ಅಭಯಾರಣ್ಯ ಇದು ವಿಶ್ವ ಪಾರಂಪರಿಕ ತಾಣದ ಹಂಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿದ್ದು ಇದು ಸೋಮಾರಿ ಕರಡಿ ಕಂಡುಬರ್ತದೆ ಅಲ್ಲಿ ದರೋಜಿಯಲ್ಲಿ. ನೆಕ್ಸ್ಟ್ ಘಟಪ್ರಭಾ ಪಕ್ಷಿ ವನ್ಯಜೀವಿ ಅಭಯಾರಣ್ಯ. ಘಟಪ್ರಭಾ ಪಕ್ಷಿ ವನ್ಯಜೀವಿ ಅಭಯಾರಣ್ಯ ಇದು ಘಟಪ್ರಭಾ ನದಿ ದಡದಲ್ಲಿದ್ದು ಓಕೆನಾ. ಗುಡುವಿ ಪಕ್ಷಿ ಅಭಯಾರಣ್ಯ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಆಮೇಲೆ ಗುಡೇಕೋಟೆ ಸ್ಲಾತ್ ಕರಡಿ ಇದನ್ನು ಕೂಡ ಸೋಮಾರಿ ಕರಡಿಗೆ ಕಂಡು ಬರ್ತದೆ. ಓಕೆನಾ, ನೆಕ್ಸ್ಟ್ ಕಾಮಸಂದ್ರ ವನ್ಯಜೀವಿ ಅಭಯಾರಣ್ಯ. ಕಾಮಸಂದ್ರ ವನ್ಯಜೀವಿ ಅಭಯಾರಣ್ಯ ಅಂತ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಇದೆ. ಆಮೇಲೆ ಮೇಲ್ಕೋಟೆ ದೇವಾಲಯ ವನ್ಯಜೀವಿ ಅಭಯಾರಣ್ಯ ಇದೆ, ಇದು ತೋಳಕ್ಕೆ ಸಂಬಂಧಿಸಿದೆ ಮೇಲ್ಕೋಟೆ. ಆಮೇಲೆ ಮೂಕಾಂಬಿಕೆ ವನ್ಯಜೀವಿ ಅಭಯಾರಣ್ಯ ಇದು ಕೊಡಚಾದ್ರಿ ಬೆಟ್ಟಗಳಿಗೆ ಸಂಬಂಧಿಸಿದೆ. ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ ಓಕೆನಾ, ಇದು ಮಲ್ಲಳ್ಳಿ ಜಲಪಾತಕ್ಕೆ ಆಮೇಲೆ ಕೊಟ್ಟೆ ಅಬ್ಬೆ ಫಾಲ್ಸ್ಗೆ ಕಂಡುಬರೋದು ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ. ಓಕೆನಾ, ರಾಣೆಬೆನ್ನೂರು ಬ್ಲಾಕ್ ಬಕ್ ವನ್ಯಜೀವಿ ಅಭಯಾರಣ್ಯ ಇದು ಮುಖ್ಯವಾಗಿ ಕೃಷ್ಣ ಮೃಗಗಳಿಗೆ ಸಂಬಂಧಿಸಿದೆ. ಓಕೆನಾ, ಆಮೇಲೆ ಗ್ರೇಟ್ ಇಂಡಿಯನ್ ಬಸ್ಟರ್ಗಳು ಸಹ ಕಂಡುಬರ್ತವೆ ಇಲ್ಲಿ ರಾಣೆಬೆನ್ನೂರು ಬ್ಲಾಕ್ ಬಕ್ ವನ್ಯಜೀವಿ ಅಭಯಾರಣ್ಯ. ನೆಕ್ಸ್ಟ್ ರಂಗನತಿಟ್ಟು ವನ್ಯಜೀವಿ ಅಭಯಾರಣ್ಯ ಇದು ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೀತಾರೆ. ಇಂಪಾರ್ಟೆಂಟ್ ಇದು. ಓಕೆನಾ, ಕರ್ನಾಟಕದ ಪಕ್ಷಿ ಕಾಶಿ ಎಂದು ಕರೀತಾರೆ. ಇದು ಐತಿಹಾಸಿಕವಾಗಿ ಶ್ರೀರಂಗಪಟ್ಟಣದ ಬಳಿ ಇದ್ದು ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮವೆಂದು ಆಗಿದೆ. ಇದು ಕಾವೇರಿ ನದಿ ದಡದಲ್ಲಿರುವ 6 ದ್ವೀಪಗಳೊಂದಿಗೆ ಒಳಗೊಂಡಿದೆ. ಇಲ್ಲಿ ಮುಗ್ಗರ ಮೊಸಳೆ ಕೂಡ ಕಂಡುಬರುತ್ತೆ. ಕಾವೇರಿ ನದಿಯಲ್ಲಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಆಗುತ್ತದೆ. ಇಲ್ಲಿ ವಲಸೆ ಹಕ್ಕಿಗಳು ಜಾಸ್ತಿ ಬರ್ತವೆ. ಓಕೆನಾ, ರಾಮದೇವರ ಬೆಟ್ಟ ವನ್ಯಜೀವಿ ಅಭಯಾರಣ್ಯ ಇದು ರಣಹದ್ದಿಗೆ ಸಂಬಂಧಿಸುತ್ತೆ. ಜಾಸ್ತಿ ರಣಹದ್ದುಗಳು ಕಂಡುಬರ್ತವೆ. ಈಜಿಪ್ಟಿನ ರಣಹದ್ದು, ಬಿಳಿ ಕೊಕ್ಕಿನ ರಣಹದ್ದು, ಭಾರತೀಯ ರಣಹದ್ದು ಕೂಡ ರಾಮದೇವರ ಬೆಟ್ಟಗಳಲ್ಲಿ ಕಂಡುಬರ್ತದೆ. ಓಕೆನಾ, ರಣಹದ್ದು ಅಭಯಾರಣ್ಯ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ಆಮೇಲೆ ರಂಗಾಯಣದುರ್ಗ ವನ್ಯಜೀವಿ ಅಭಯಾರಣ್ಯ ಇದು ಕರ್ನಾಟಕದ 4 ಕೊಂಬಿನ ಹುಲ್ಲೆಗಳಿಗೆ ಸಂಬಂಧಿಸಿದೆ. ಇದು ಇಂಪಾರ್ಟೆಂಟ್, ಏಕೈಕ ಅಭಯಾರಣ್ಯ ಇದು. ಓಕೆನಾ, 4 ಕೊಂಬಿನ ಹುಲ್ಲೆಗಳು ಇರುವುದು ರಂಗಾಯಣದುರ್ಗ ವನ್ಯಜೀವಿ ಅಭಯಾರಣ್ಯದಲ್ಲಿ. ಓಕೆನಾ, ಕರ್ನಾಟಕದಲ್ಲಿರುವ ಏಕೈಕ ಅಭಯಾರಣ್ಯ ಇದು, ದಾವಣಗೆರೆಯಲ್ಲಿ ಇದೆ ಇದು. ಓಕೆನಾ, ನೆಕ್ಸ್ಟ್ ಶರಾವತಿ ಕಣಿವೆ ವನ್ಯಜೀವಿ ಅಭಯಾರಣ್ಯ ಇದು ಪಶ್ಚಿಮಾಭಿಮುಖ ಹರಿಯುವ ಶರಾವತಿ ನದಿಯ ಸಂಪೂರ್ಣ ಪಶ್ಚಿಮ ಘಟ್ಟಗಳಲ್ಲಿ ಪ್ರಸಿದ್ಧ ಜೋಗ ಜಲಪಾತ ನದಿಯಿಂದ ರೂಪುಗೊಂಡು ಲಿಂಗನಮಕ್ಕಿ ಜಲಾಶಯ ಶರಾವತಿ ಕಣಿವೆಯ ಪ್ರಮುಖ ಭಾಗವಾಗಿದೆ. ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಇದು ಭದ್ರಾ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಪ್ರದೇಶಗಳಿಂದ ಮಂಡಗದ್ದೆ ಪಕ್ಷಿಧಾಮ ಶೆಟ್ಟಿಹಳ್ಳಿ ಇದು ವನ್ಯಜೀವಿ ಅಭಯಾರಣ್ಯವಾಗಿದೆ. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಆಗುಂಬೆ. ಎಡಹಳ್ಳಿ ಜಿಂಕಾರ ವನ್ಯಜೀವಿ ಅಭಯಾರಣ್ಯ ಜಿಂಕಾರಗಳು ಕಂಡುಬರ್ತವೆ. ಇದು ಕರ್ನಾಟಕದ ಮೊದಲ ಜಿಂಕಾರ ಅಭಯಾರಣ್ಯವಾಗಿದೆ. ಇಂಥ ಕ್ವಶನ್ಸ್ ಮೊದಲ ಅಂತ ಬಂದ್ರೆ ಕ್ವಶನ್ಸ್ ಅಲ್ಲಿ ಬಂದಿದ್ದಾವೆ ಆಗ್ಲೇ. ಓಕೆನಾ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದು ಬ್ರಹ್ಮಗಿರಿ ಬೆಟ್ಟಗಳಲ್ಲಿದೆ. ತಿಮ್ಲಾಪುರ ವನ್ಯಜೀವಿ ಅಭಯಾರಣ್ಯ ಇದು ಕರಡಿ ಸಂರಕ್ಷಣೆಗೆ. ಎಡಹಳ್ಳಿ ಜಿಂಕಾರ ವನ್ಯಜೀವಿ ಅಭಯಾರಣ್ಯ ಇದು ಜಿಂಕಾರಗಳು ಕಂಡುಬರ್ತವೆ. ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದು ಕಾವೇರಿ ನದಿಯ ಮೂಲವೆಂದು ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ತಿಮ್ಲಾಪುರ ಇದು ಕರಡಿ ಆಗಿದ್ದು. ನೆಕ್ಸ್ಟ್ ಆದಿಚುಂಚನಗಿರಿ ನವಿಲುಧಾಮ ವನ್ಯಜೀವಿ ಧಾಮ ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಆಮೇಲೆ ಅರಬಿತಿಟ್ಟು ವನ್ಯಜೀವಿ ಅಭಯಾರಣ್ಯ ಇದು ಮೈಸೂರು ಜಿಲ್ಲೆಯಲ್ಲಿದೆ. ಅರಬಿತಿಟ್ಟು ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ವನ್ಯಜೀವಿ ಧಾಮ ಮೈಸೂರಲ್ಲಿದೆ ಅರಬಿತಿಟ್ಟು. ಅದೇ ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಓಕೆನಾ, ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯ ಇದು ಕಲಬುರಗಿ ಜಿಲ್ಲೆಯಲ್ಲಿರುವ ಒಣಭೂಮಿ ವನ್ಯಜೀವಿ ಅಭಯಾರಣ್ಯವಾಗಿದೆ. ಜೋಗಿಮಟ್ಟಿ ವನ್ಯಜೀವಿ ಅಭಯಾರಣ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಗಿರಿಧಾಮ ಅರಣ್ಯ ಮೀಸಲು ಪ್ರದೇಶವಾಗಿದೆ. ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯ ಗದಗ ಜಿಲ್ಲೆಯಲ್ಲಿ ಇದು ಅಕ್ರಮ ಗಣಿಗಾರಿಕೆ ಗಂಭೀರ ಬೆದರಿಕೆಯನ್ನು ಎದುರಿಸುತ್ತಿದೆ. ನೆಕ್ಸ್ಟ್ ನುಗು ವನ್ಯಜೀವಿ ಬಹಳ ಸರಿ ಕೇಳಿದ್ರಿಂದ ನುಗು ವನ್ಯಜೀವಿ ಅಭಯಾರಣ್ಯ ಮೈಸೂರು ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಉತ್ತರಕ್ಕೆ ಕಂಡುಬರುತ್ತದೆ. ನೆಕ್ಸ್ಟ್ ಇವಿಷ್ಟು ವನ್ಯಜೀವಿ ಅಭಯಾರಣ್ಯಗಳು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗ್ತದೆ. ಓಕೆನಾ, ಇದ್ರ ಬಗ್ಗೆ ಕ್ವಶನ್ಸ್ ಏನೇನು ಬಂದಿದ್ದಾವೆ. ಓಕೆನಾ, ಕರ್ನಾಟಕದಲ್ಲಿ ಸ್ಲಾತ್ ಬೇರ್ ಅರಣ್ಯಧಾಮ ಯಾವುದು ಪ್ರಸಿದ್ಧವಾಗಿದೆ? ದರೋಜಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆನಾ, ರಂಗನತಿಟ್ಟು ಪಕ್ಷಿಧಾಮ ಇಲ್ಲಿ ಕಂಡು ಬರುತ್ತೆ ಕಾವೇರಿ ನದಿ ಬೇಸಿನಲ್ಲಿ. ಕೆಳಗೆ ಯಾವುದು ಸಮುದ್ರ
ಅರಣ್ಯಧಾಮ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಮರೈನ್ ಸ್ಯಾಂಚುರಿ ಇನ್ ಕರ್ನಾಟಕ ಏನಂದ್ರೆ ನೇತ್ರಾಣಿ ಐಸ್ಲ್ಯಾಂಡ್. ಓಕೆನಾ. ಗುಡ್ವಿ ಪಕ್ಷಿಧಾಮ ಎಲ್ಲಿದೆ? ಶಿವಮೊಗ್ಗ. ಪೂರ್ವ ಘಟ್ಟಗಳಲ್ಲಿರುವ ಕರ್ನಾಟಕದ ಅರಣ್ಯಧಾಮ ಯಾವುದು? ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಎಲ್ಲಿದೆ ಇದು? ಚಾಮರಾಜನಗರ ಅಂಡ್ ಮಂಡ್ಯದ ಹತ್ರ ಇದೆ. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಆನೆಗಳ ಚಲನೆಯ ಪ್ರಮುಖ ಮಾರ್ಗವಾಗಿರುವ ಧಾಮ ಯಾವುದಂದ್ರೆ BRT. ನೆಕ್ಸ್ಟ್, ಕರ್ನಾಟಕದ ಉತ್ತರ ತುದಿಯಲ್ಲಿರುವ ಅರಣ್ಯಧಾಮ ಯಾವುದು? ದರೋಜಿ. ಉತ್ತರದ ತುದಿಯಲ್ಲಿ ಇರೋದು ದರೋಜಿ. ಓಕೆನಾ. ನೆಕ್ಸ್ಟ್, ವಿಚ್ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ನಿಯರ್ ಜೋಗ್ ಫಾಲ್ಸ್? ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಲ್ಲಿ ಔಷಧೀಯ ಸಸ್ಯಗಳಿಗೆ ಪ್ರಸಿದ್ಧವಾದ ಧಾಮ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿ. ಕೇರಳದ ಗಡಿಯಲ್ಲಿರುವ ಹಾಗೂ ನೀಲಗಿರಿ ಜೈವ ವೈವಿಧ್ಯತೆ ಕ್ಷೇತ್ರ ಭಾಗವಾಗುವ ಧಾಮ ಯಾವುದಂದ್ರೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆನಾ. ನೆಕ್ಸ್ಟ್, ದರೋಜಿ ಅರಣ್ಯಧಾಮ ಮತ್ತು ಪ್ರಸಿದ್ಧವಾದ ಪ್ರಾಣಿಗಳು ಯಾವುವು? ಅರಣ್ಯಧಾಮದಲ್ಲಿ ಯಾವ ಪ್ರಾಣಿಗಳು ಜಾಸ್ತಿ ಕಂಡು ಬರ್ತವೆ? ಓಕೆನಾ. ದರೋಜಿಯಲ್ಲಿ ಯಾವುದು? ಸ್ಲಾತ್ ಬೇರು. ಆಮೇಲೆ ರಂಗನತಿಟ್ಟು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ವಲಸೆ ಹಕ್ಕಿಗಳು, ಮೈಗ್ರೇಟರಿ ಬರ್ಡ್ಸ್. ಓಕೆನಾ. ಕಾವೇರಿ ಬೇಸಿನ್ನಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಮಾರ್ಷ್ ಕ್ರೊಕೊಡೈಲ್ ಮೊಸಳೆಗಳು ಕಂಡುಬರ್ತವೆ. ಶರಾವತಿಯಲ್ಲಿ ಲಯನ್ ಟೈಡ್ ಮ್ಯಾಕಾ ಕಂಡು ಬರ್ತದೆ ಶರಾವತಿ ವೈಲ್ಡ್ ಲೈಫ್ ವ್ಯಾಲಿಯಲ್ಲಿ. ಆಮೇಲೆ ಅಲ್ಲಿ ಕಂಡುಬರುವಂತ ಪ್ರಾಣಿಗಳು ಯಾವ್ಯಾವ ಅಂತ. ಓಕೆನಾ. ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿ ಮೆಡಿಕಲ್ ಪ್ಲಾಂಟ್ಸ್ ಕಿಂಗ್ ಕೋಬ್ರಾ ಕಂಡು ಬರುತ್ತೆ. ಆಮೇಲೆ BRT ಅಲ್ಲಿ ಕಂಡುಬರೋದು ಟೈಗರ್ ಸೆಲ್ ಪ್ಲಾಂಟ್ ಕಂಡು ಬರ್ತವೆ. ಗುಡುವಿ ಪಕ್ಷಿಧಾಮದಲ್ಲಿ ಹಾರ್ನ್ಸ್ ಕಂಡು ಬರ್ತವೆ. ನೆಕ್ಸ್ಟ್, ನೇತ್ರಾಣಿ ಐಸ್ಲ್ಯಾಂಡ್ ಅಲ್ಲಿ ಕೋರಲ್ ರೀಫ್ಸ್ ಮರೈನ್ ಫಿಶ್ಗಳು ಕಂಡು ಬರ್ತವೆ. ನೆಕ್ಸ್ಟ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಯೂನಿಕ್ ಅದರದ ಏನ್ ಸ್ಪೆಷಾಲಿಟಿ ಅಂತ ನೋಡೋದು. ಆ ತರ ಹೊಂದಿಸಿ ಬರೆದು ಕೊಟ್ಟಿದ್ದಾನೆ. ಓಕೆನಾ. ದಾಂಡೇಲಿಯಲ್ಲಿ ಹಾರ್ನ್ಬಿಲ್ಗಳು ಜಾಸ್ತಿ ಇದ್ದಾವೆ. ಆಮೇಲೆ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಎಲಿಫೆಂಟ್ಗಳು, ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ರೇರ್ ಬರ್ಡ್ಸ್, ಆಮೇಲೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಲಯನ್ ಟೈಡ್ ಮ್ಯಾಕಾಕ್. ಓಕೆನಾ. ಆಮೇಲೆ ಇದಿಷ್ಟು ಮುಗಿದ್ಮೇಲೆ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ. ಇವಾಗ ನ್ಯಾಷನಲ್ ಪಾರ್ಕ್ ಆಯ್ತು, ಟೈಗರ್ ರಿಸರ್ವ್ ಆಯ್ತು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಯ್ತು. ಲಾಸ್ಟ್ ಇನ್ನೊಂದು ನಾನು ಸ್ಲೈಡಲ್ಲಿ ಹಾಕಿದ್ದು ರಾಮ್ಸಾರ್ ಸೈಟ್. ಕರ್ನಾಟಕದಲ್ಲಿ 4 ರಾಮ್ಸಾರ್ ಸೈಟ್ಗಳಿದ್ದಾವೆ. ಓಕೆನಾ. ರಂಗನತಿಟ್ಟು ರಾಮ್ಸಾರ್ ಸೈಟ್ ಇದು ಎಲ್ಲಿದೆ? ಮಂಡ್ಯದಲ್ಲಿದೆ. ಓಕೆನಾ. ಅಂಕಸಮುದ್ರ ಈಸ್ ಲೊಕೇಟೆಡ್ ಹಂಪಿ. ಓಕೆನಾ. ಅಘನಾಶಿನಿ ರಾಮ್ಸಾರ್ ಸೈಟ್ ಇದು ಎಲ್ಲಿದೆ? ಗೋಕರ್ಣ ನಿಯರ್ ಅಘನಾಶಿನಿ ರಿವರ್. ಗೋಕರ್ಣ. ಓಕೆನಾ. ನೆಕ್ಸ್ಟ್, ಮಾಗಡಿ ಕೆರೆ ಇದು ಗದಗ ಡಿಸ್ಟಿಕ್ ಅಲ್ಲಿ ಕಂಡು ಬರ್ತದೆ. ಇವಿಷ್ಟು ರಾಮ್ಸಾರ್ ಸೈಟ್ಗಳು. ಹಾಗಾದ್ರೆ ರಾಮ್ಸಾರ್ ಸೈಟ್ ಮೇಲೆ ಏನೇನು ಕ್ವಶನ್ ಬರ್ತವೆ? ಕರ್ನಾಟಕದ ಮೊದಲ ರಾಮ್ಸಾರ್ ಸೈಟ್ ರಂಗನತಿಟ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ. ಓಕೆನಾ. ರಂಗನತಿಟ್ಟು ಪಕ್ಷಿಧಾಮ ರಾಮ್ಸಾರ್ ಸೈಟ್ ಯಾವ ನಗರದ ಹತ್ತಿರ ಇದೆ? ಮಂಡ್ಯದಲ್ಲಿದೆ. ಮಂಡಗದ್ದೆ ಪಕ್ಷಿಧಾಮ ಇದು ತುಂಗಾ ರಿವರ್ ಹತ್ರ ಇದೆ. ಕೆಳಗಿನ ಕರ್ನಾಟಕದ ರಾಮ್ಸಾರ್ ತಾಣಗಳಲ್ಲಿ ವಲಸೆ ಹಕ್ಕಿಗಳು ಅತಿ ಹೆಚ್ಚು ಬರೋದು ಎಲ್ಲಂದ್ರೆ ಮಂಡಗದ್ದೆ ಮತ್ತು ರಂಗನತಿಟ್ಟು. ಭಾರತದಲ್ಲಿ ರಾಮ್ಸಾರ್ ತಾಣಗಳ ಸಂರಕ್ಷಣೆಗೆ ಯಾವ ಸಚಿವಾಲಯ ಹೊಣೆಗಾರಿಕೆಯಾಗಿರ್ತದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಓಕೆನಾ. ನೆಕ್ಸ್ಟ್, ರಾಮ್ಸಾರ್ ತಾಣದಲ್ಲಿ ಘೋಷಿಸುವ ವೆಟ್ಲ್ಯಾಂಡ್ನ ಮಾನದಂಡ ಏನಂದ್ರೆ ಪ್ರೆಸೆನ್ಸ್ ಆಫ್ ಎಂಡೇಂಜರ್ಡ್ ಸ್ಪೀಸೀಸ್ ಅಂಡ್ ಬಯೋಡೈವರ್ಸಿಟಿ ವ್ಯಾಲ್ಯೂಸ್. ಪೇಟೆಂಟ್ ಸ್ಟಾರ್ಕ್ ಪಕ್ಷಿಗೆ ಪ್ರಸಿದ್ಧವಾಗಿರುವ ಕರ್ನಾಟಕದ ರಾಮ್ಸಾರ್ ತಾಣ ಯಾವುದಂದ್ರೆ ರಂಗನತಿಟ್ಟು ವೈಲ್ಡ್ ಲೈಫ್ ಸ್ಯಾಂಚುರಿ. ನೆಕ್ಸ್ಟ್, ಕರ್ನಾಟಕದ ಋತುಕಾಲದಲ್ಲಿ ವಲಸೆ ಪಕ್ಷಿಗಳಿಗೆ ಪ್ರಸಿದ್ಧವಾದ ರಾಮ್ಸಾರ್ ತಾಣ ಯಾವುದು? ಓಕೆನಾ. ಋತುಕಾಲದಲ್ಲಿ ವಲಸೆ ಪಕ್ಷಿಗಳಿಗೆ ಪ್ರಸಿದ್ಧವಾದ ರಾಮ್ಸಾರ್ ತಾಣ ಯಾವುದು ಅಂದ್ರೆ ಮಂಡಗದ್ದೆ ಪಕ್ಷಿಧಾಮ ಮತ್ತು ರಂಗನತಿಟ್ಟು ಪಕ್ಷಿಧಾಮ. ನೆಕ್ಸ್ಟ್, ಕರ್ನಾಟಕದ ರಾಮ್ಸಾರ್ ತಾಣಗಳಲ್ಲಿ ಯಾವುದೊಂದು ಮಾನವ ನಿರ್ಮಿತ ಜಲಾಶಯ ಮತ್ತು ಸ್ಥಳೀಯ ಜೈವಿಕ ಮಹತ್ವವಾಗಿದೆ ಅಂದ್ರೆ ಮಾಗಡಿ ಕೆರೆ ಇಂಥವು ಕೇಳ್ಬಿಡ್ತಾನೆ. ಓಕೆನಾ. ಕರ್ನಾಟಕದ ರಾಮ್ಸಾರ್ ತಾಣಗಳಲ್ಲಿ ಯಾವುದು ಮಾನವ ನಿರ್ಮಿತ ಜಲಾಶಯ ಮತ್ತು ಸ್ಥಳೀಯ ಜೀವ ವೈವಿಧ್ಯತೆಗೆ ಮಹತ್ವವಾಗಿದೆ ಅಂದ್ರೆ ಮಾಗಡಿ ಕೆರೆ. ಓಕೆನಾ. ಇದಿಷ್ಟು ಇವತ್ತಿನ ಕ್ಲಾಸಸ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇದು ಬಹಳ ಯೂಸ್ ಆಗುತ್ತೆ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕಿಗೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಇದರ ಕ್ಲಾಸಸ್ನ PDF ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.